ಮಸೂದೆಯನ್ನು ಮಂಡಿಸಿ ಜಾರಿಗೊಳಿಸುತ್ತಿರುವುದು ಇಲ್ಲಿ ಸಂಘ ಪರಿವಾರದ ಅಜೆಂಡಾಗಳನ್ನು ದೊಡ್ಡ ಮಟ್ಟದಲ್ಲಿ ವಿರೋಧಿಸುತ್ತಿರುವುದು ಮುಸ್ಲಿಮರು. ಹಾಗಾಗಿಯೇ ಇಂತಹ ಕಾನೂನನ್ನು ಜಾರಿ ಇಸ್ಸತ್ತಿನೊಂದಿಗೆ ಇರುವ ಜೀವನವಾಗಿದೆ. ವಕ್ಫ್ ಆಸ್ತಿ ತಿದ್ದುಪಡಿ ಮಸೂದೆಯ ವಿರುದ್ಧ ಬೀದಿಗಿಳಿಯೋಣ. ರಾಷ್ಟ್ರ ರಕ್ಷಣೆಯಲ್ಲಿ ಸಂವಿಧಾನ ವಿರೋಧಿ ಕಾನೂನನ್ನು ಬಿಟ್ಟುಕೊಡಲು ಸಾಧ್ಯವಿಲ್ಲ. ಎಂದಿಗೂ ನಾವು ಒಪ್ಪಲ್ಲ. ನಮ್ಮ ಆಸ್ತಿಯನ್ನು ಕಬಳಿಸಿ ಹಾಕಲು ಮೋದಿಗೆ ನಾಚಿಕೆ ಆಗಲ್ವೇ? ಮೋದಿಗೆ ನಾಚಿಕೆ ಆಗಲ್ವೇ? ಮುಸ್ಲಿಮರಿಂದ ಮುಸ್ಲಿಮರಿಗಾಗಿ ಮುಸ್ಲಿಮರ ನೀಡಿದ ಆಸ್ತಿ ಅದು. ಸರ್ಕಾರ ನಡೆಸಲು ಕಾಸಿಲ್ಲವಾದರೆ ಚಂದ ನೀಡಲು ನಾವು ರೆಡಿ. ಚಂದ ನೀಡಲು ನಾವು ರೆಡಿ. ಸಂವಿಧಾನದ ವಿರೋಧಿಯಾಗಿದೆ. ಅನ್ಯಾಯ ಕಾನೂನು ಹೇರುವುದಾದರೆ ದೇವಸ್ಥಾನದ ಕಮಿಟಿಯಲ್ಲಿ ಚರ್ಚ್ ಬಸದಿಯ ಕಮಿಟಿಯಲ್ಲಿ ಇಲ್ಲದ ರೂಲ್ಸ್ ನಮಗೆ ಏಕೆ? ದೇಶಕ್ಕೆ ಕೊನೆಯೇ ಇಲ್ಲವೇ? ಕೊಡಲು ಸಾಧ್ಯವಿಲ್ಲ. ಪ್ರಾಣವನ್ನೇ ಒತ್ತೆ ಇಟ್ಟು ರಕ್ಷಣೆ ಮಾಡಿಯೇ ತೀರುವೆವು. ರಕ್ಷಣೆ ಮಾಡಿಯೇ ತೀರುವೆವು. ನಾಗ್ಪುರದ ಕೇಂದ್ರದಲ್ಲಿ ಮಸೂದೆಯೊಂದ ತಯಾರು ಮಾಡಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿಕೊಂಡು ಕಳೆದ 5 ತಿಂಗಳ ಅವಧಿಯಲ್ಲಿ 4ನೆಯ ಪ್ರತಿಭಟನೆಯನ್ನು ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ. ಅದನ್ನು ನಿಮಗೆ ಸಂಖ್ಯಾಬಲದ ಆಧಾರದ ಮೇಲೆ ಇಲ್ಲಿನ ಬಿಜೆಪಿ ಸರ್ಕಾರ ಇಲ್ಲಿ ಪಾರ್ಲಿಮೆಂಟಿನಲ್ಲಿ ಅದನ್ನು ಮಂಡನೆ ಮಾಡಿ ನಾಳೆ ಅಂಗೀಕಾರ ಆದರೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸೇರಿದಂತೆ ಈ ದೇಶದ ಪ್ರಗತಿಪರರು, ಈ ದೇಶದ ಮುಸಲ್ಮಾನರು ಅದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇದ್ದೇವೆ. ಈ ಕೇಂದ್ರ ಸರ್ಕಾರ ಹಲವಾರು ವರ್ಷಗಳಿಂದ ಹಲವಾರು ಸಮಯದಿಂದ ಇಲ್ಲಿನ ಮುಸಲ್ಮಾನ ಸಮುದಾಯವನ್ನು ಗುರಿಪಡಿಸಿಕೊಂಡು ಬೇರೆ ಬೇರೆ ರೀತಿಯಾದಂತಹ ಕಾನೂನುಗಳನ್ನು ಈ ದೇಶದಲ್ಲಿ ಜಾರಿಗೆ ತರಲಿಕ್ಕೆ ಹೊರಡ್ತಾ ಇದೆ. ಈ ದೇಶದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ. ಬೇಕಾದಷ್ಟು ಸಮಸ್ಯೆಗಳು ಪರಿಹಾರ ಕಾಣಲಿಕ್ಕೆ ಸಾಧ್ಯ ಇಲ್ಲದಷ್ಟು ಸಮಸ್ಯೆಗಳಿದೆ. ಆದರೆ ಅದರ ಬಗ್ಗೆ ಯಾವುದೂ ಕೂಡ ಚಕಾರವೆತ್ತದೆ, ಅದರ ಬಗ್ಗೆ ಯಾವುದೂ ಕೂಡ ಗಮನ ಹರಿಸದೆ ಇಡೀ ಜಗತ್ತಿನಲ್ಲಿ ಟೂರ್ ಮಾಡಿಕೊಂಡು ಈ ದೇಶದ ಮುಸಲ್ಮಾನರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಬೇಕಾದಂತಹ ಕಾನೂನುಗಳನ್ನು ಈ ಮೋದಿ ನೇತೃತ್ವದ ಸರ್ಕಾರ ಇಲ್ಲಿ ಜಾರಿಗೆ ತರ್ತಾ ಇದೆ ಅಂತ ಹೇಳಿದರೆ ಇದನ್ನು ಪ್ರತಿಯೊಬ್ಬ ಪ್ರಜಾಪ್ರಭುತ್ವವನ್ನು ಒಪ್ಪುವಂತಹ, ಪ್ರಜಾಪ್ರಭುತ್ವವನ್ನು ಇಷ್ಟಪಡುವಂತಹ, ಈ ದೇಶದ ಸಂವಿಧಾನವನ್ನು ಅಂಗೀಕರಿಸುವಂತಹ ಪ್ರತಿಯೊಬ್ಬನು ಕೂಡ ಇದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಲೇಬೇಕು. ಇವತ್ತು ಭಾರತದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಇಲ್ಲಿ ಉದ್ದೇಶಿಸುವಂಥದ್ದು ಕೂಡ ವಿರೋಧ ಮುಕ್ತವಾದಂತಹ, ಅವರು ಒಂದು ಕಡೆಯಲ್ಲಿ ಹೇಳ್ತಾರೆ ಕಾಂಗ್ರೆಸ್ ಮುಕ್ತವಾದಂತಹ ಭಾರತ ಆಗಬೇಕು, ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ ವಿರೋಧ ಪಕ್ಷ ಮುಕ್ತವಾದಂತಹ ಒಂದು ಭಾರತ ಇಲ್ಲಿ ಆಗಬೇಕು. ಇವತ್ತು ಬಿಜೆಪಿ ಸಂಘ ಪರಿವಾರ RSS ಕೂಡ ಇಂಡಿಯಾದಲ್ಲಿ ಉದ್ದೇಶಿಸುವಂಥದ್ದು ಇದೇ ಆಗಿರ್ತದೆ. ಈ ನಾಜಿಗಳ ಬಿಜೆಪಿ ಸರ್ಕಾರ ಅಂತ ಹೇಳಿಕೊಂಡು, ಆದರೆ ಬಿಜೆಪಿಯ ಒಬ್ಬರು ಸಂಸದರು ಈ ಹಿಂದೆ ಕೊರೋನಾದ ಸಂದರ್ಭದಲ್ಲಿ ಒಂದು ಬ್ರಾಹ್ಮಣ ಸಭಾದ ಒಂದು ವೇದಿಕೆಯಲ್ಲಿ ನಿಂತು ಹೇಳಿದಂತ ಒಂದು ಮಾತು, ಈ ದೇಶದಲ್ಲಿ ಮುಸಲ್ಮಾನರು ಇರುವಷ್ಟು ದಿವಸಗಳವರೆಗೆ ಮಾತ್ರ ಇಲ್ಲಿನ ಹಿಂದೂಗಳಾಗಿರ್ತಾರೆ. ಆ ನಂತರ ಆ ಶ್ರೇಣೀಕೃತ ವ್ಯವಸ್ಥೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಅಂತ ಹೇಳುವಂತಹ ಆ ಮೇಲು ಕೀಳು ವ್ಯವಸ್ಥೆ ಇಲ್ಲಿ ಜಾರಿಗೆ ಬರ್ತದೆ. ಇವರಿಗೆ, ಈ ಸಂಘ ಪರಿವಾರಕ್ಕೆ, ಈ ಸವರ್ಣ ವರ್ಗಕ್ಕೆ ಇಲ್ಲಿ ತೊಡಕಾಗಿರುವಂತದ್ದು ಇಲ್ಲಿ ಮುಸಲ್ಮಾನರಾಗಿರ್ತಾರೆ. ಮುಸಲ್ಮಾನರು, ಮುಸ್ಲಿಂ ಸಮುದಾಯ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಪ್ರತಿಪಾದಿಸಿದಂತಹ ಆ ಏಕತೆ ಮತ್ತು ಸಹೋದರತೆ, ಆ ಸಹಬಾಳ್ವೆ, ಒಂದೇ ಪಂಕ್ತಿಯಲ್ಲಿ ಅವರು ನಮಾಜು ಮಾಡುತ್ತಾರೆ, ಒಂದೇ ಪಂಕ್ತಿಯಲ್ಲಿ ಕುಳಿತುಕೊಂಡು ಊಟ ಮಾಡ್ತಾರೆ. ಈ ವ್ಯವಸ್ಥೆಯನ್ನಾಗಿರ್ತದೆ ಇಲ್ಲಿನ ಸಂಘ ಪರಿವಾರಕ್ಕೆ ಆಗದೇ ಇರುವಂತದ್ದು. ಆದ ಕಾರಣ ಇವತ್ತು ಇಲ್ಲಿ ಈ ದೇಶದಲ್ಲಿಯೂ ಕೂಡ ಅವರು ವಿರೋಧಿಸ್ತಾ
ಇರುವಂತದ್ದು ಮುಸಲ್ಮಾನರು ಆ ಕಾರಣಕ್ಕಾಗಿ ಆಗಿದೆ. ಒಂದು ವೇಳೆ ಈ ದೇಶದಲ್ಲಿ ಮುಸಲ್ಮಾನರು ಇಲ್ಲದೆ ಆಗಿ ಹೋಗಿದ್ರೆ, ಈ ದೇಶದಲ್ಲಿ ಮುಸಲ್ಮಾನರನ್ನು ಇಲ್ಲದೆ ಮಾಡಿದ್ರೆ, ಇಲ್ಲಿ ಆ ಮನುವಾದ ಆಧಾರಿತ ಸಿದ್ಧಾಂತವಾದಂತಹ ಶ್ರೇಣೀಕೃತ ವ್ಯವಸ್ಥೆ, ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಅಂತ ಹೇಳುವಂತ ಈ ವ್ಯವಸ್ಥೆ ಖಂಡಿತವಾಗಿಯೂ 100% ಈ ದೇಶದಲ್ಲಿ ಜಾರಿಗೆ ಬರ್ತದೆ ಅಂತ ಹೇಳುವಂಥದ್ದು ಇಲ್ಲಿರ್ತಕ್ಕಂತಹ ಶೂದ್ರ ಸಮುದಾಯ ಅರ್ಥ ಮಾಡಿಕೊಳ್ಬೇಕು ಅಂತ ನಾನು ನನ್ನ ಸಹೋದರರಲ್ಲಿ ವಿನಂತಿಯಿಂದ ಹೇಳ್ತಾ ಇದ್ದೇನೆ. ಹಾಗೆ ಪ್ರಾಣ ಪಟ್ಟಂತಹ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಅಂತವರು, ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ರಂತವರು, ಖಾನ್ ಅಬ್ದುಲ್ ಖಾನ್ ರಂತವರು ನಮಗೆ ಮಾದರಿಯಾಗಿದ್ದಾರೆ. ಆದ ಕಾರಣ ಅವರ ಅನುಯಾಯಿಗಳಾದಂತಹ ನಾವು ಈ ಜುಜುಬಿ ಸಂಘ ಪರಿವಾರ ಮಾಡುವಂತಹ ಈ ಒಂದು ಬೆದರಿಕೆಗೆ ನಾವು ಬಲಿಯಾಗಬಾರ್ದು. ಇವರು ಯಾವ ಕಾನೂನು ಬಂದರೂ ಕೂಡ ಇಲ್ಲಿನ ಜನರ ಕಾನೂನು ಅದು ಬೀದಿಯಲ್ಲಿ ಅದು ಜನ ಹೋರಾಟವಾಗಿರ್ತದೆ. ಜನಶಕ್ತಿಯ ಮುಂದೆ ಯಾವ ಕಾನೂನುಗಳು ಕೂಡ ಇಲ್ಲಿ ನೆಲೆ ನಿಲ್ಲುವುದಿಲ್ಲ ಅಂತ ಹೇಳುವಂತಹ ಒಂದು ಸಂದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಈ ಹೋರಾಟಗಳಲ್ಲಿ ಮುಂದಿನ ದಿವಸವೂ ಕೂಡ ನಾವು ಇದೇ ರೀತಿಯಲ್ಲಿ ಬೀದಿಯಲ್ಲಿ ಮತ್ತೆ ಜೊತೆಯಾಗಬೇಕಾದಂತ ಸಂದರ್ಭ ಬಂದ್ರೆ, ಅದು ಯಾವ ಮಧ್ಯರಾತ್ರಿ ಆದ್ರೂ ಕೂಡ ನಾವು ಕರ್ತರೆ ನಾವು ಬರಬೇಕು. ಅದಲ್ಲ, ಯಾರು ಈ ಹೋರಾಟಕ್ಕೆ ನೇತೃತ್ವ ವಹಿಸ್ತಾರೆ ಆ ಹೋರಾಟದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸದಾ ಅವರ ಬೆನ್ನ ಹಿಂದೆ ಇದ್ದೇ ಇರ್ತದೆ ಅಂತ ಹೇಳುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಈ ಮೂಲಕ ಕೊಡ್ತಾ ಎಲ್ರಿಗೂ ಶುಭವಾಗಲಿ. ಎಸ್ಡಿಪಿಐ ಈ ವಕ್ಫ್ ವಿರುದ್ಧದ ಹೋರಾಟವನ್ನ ಆರಂಭ ಮಾಡಿದೆ. ಈ ವಕ್ಫ್ನ ಮಸೂದೆಯನ್ನ ಜಾರಿಗೆ ತರುವುದರಿಂದ ಹಿಂದೆ ಸರಿಯುವವರೆಗೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಈ ನಕ್ಷತ್ರಾಂಗಿಕವಾದಂತಹ ಈ ಕೆಂಪು ಮತ್ತು ಹಸಿರು ವರ್ಣದ ಧ್ವಜವನ್ನ ಹಿಡಿದು ಈ ಜನಸಾಗರ ಈ ದೇಶದ ಬೀದಿಯನ್ನ ಸ್ತಬ್ಧಗೊಳಿಸಲಿಕ್ಕಿದೆ. ಇದಕ್ಕೆ ಮತ್ತೊಂದು ಸಾಕ್ಷಿಯಾಗಿ ಈ ಬಿಲ್ಲನ್ನು ನಾವು ಒಕ್ಕರಲಿನಿಂದ ನಾವು ಹರಿದು ಹಾಕ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಕೈಯನ್ನ ಎತ್ತಿ ಎಸ್ಡಿಪಿಐ ಜಿಂದಾಬಾದ್ ಅಂತ ಹೇಳಿಕೊಳ್ಳುತ್ತಾ ವಕ್ಫ್ ಬಿಲ್ಲನ್ನ ನಾವು ಒಪ್ಪುವುದಿಲ್ಲ ಅಂತ ಹೇಳಿಕೊಂಡು ಧ್ವನಿಯನ್ನು ಗುಡಿಸುತ್ತಾ ಈ ಒಂದು ವಕ್ಫ್ ಬಿಲ್ಲನ್ನು ನಾವು ಹರಿದು ಹಾಕ್ತಾ ಇದ್ದೇವೆ. ಜೈ ಹಿಂದ್. ಜಿಂದಾಬಾದ್ ಜಿಂದಾಬಾದ್, ಎಸ್ಡಿಪಿಐ ಜಿಂದಾಬಾದ್. ಇದನ್ನು ನಾವು ಸಂವಿಧಾನ ವಿರೋಧಿ ಕಾನೂನನ್ನು ಒಪ್ಪಲು ನಾವು ರೆಡಿ ಇಲ್ಲ. ವಕ್ಫ್ ಆಸ್ತಿಯ ಒಂದಿಂಚನ್ನು ಬಿಟ್ಟು ಕೊಡಲು ಸಾಧ್ಯವಿಲ್ಲ. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಎಂದಿಗೂ ನಾವು ಒಪ್ಪಲ್ಲ. ವಕ್ಫ್ ಆಸ್ತಿಯ ತಿಂದು ಹಾಕಲು ಎಂದಿಗೂ ನಾವು ಬಿಡುವುದಿಲ್ಲ. ನರೇಂದ್ರ ಮೋದಿಗೆ ಶಾಮ್ ಶಾಮ್, ಕೇಂದ್ರ ಸರ್ಕಾರಕ್ಕೆ ಶಾಮ್ ಶಾಮ್. ನಮಗಿಲ್ಲಿರುವಂತಹದ್ದು ವಕ್ಫ್ ಬಿಲ್ ಇಲ್ಲಿ ಬರಬಾರ್ದು. ಇದು ಬರಬಾರ್ದು ಅಂತ ಹೇಳಿದ್ರೆ ನಾಳೆಯಿಂದ ಈ ಹೋರಾಟದ ನೇತೃತ್ವವನ್ನ ಸಮುದಾಯದ ಸಂಘಟನೆಗಳು ಮತ್ತು ಗುಲಾಮಗಳು ಎತ್ತುಕೊಂಡು ಮುನ್ನಡೆಯಬೇಕು. ನಿಮ್ಮ ಹಿಂದೆ ಬರಲಿಕ್ಕೆ ಎಸ್ಡಿಪಿಐ ಮಾತ್ರವಲ್ಲ, ಇಡೀ ಮುಸ್ಲಿಂ ಸಮುದಾಯ ತಯಾರಾಗಿದೆ. ಈ ಹೋರಾಟಗಳನ್ನ ಮಂಗಳೂರಿನಲ್ಲಿ ನಾವು ಆರಂಭಿಸಬೇಕಾಗಿದೆ ಅಂತ ಹೇಳಿ ಮುಸ್ಲಿಂ ಸಂಘಟನೆಗಳಲ್ಲೂ ಕೂಡ ಹೇಳಿಕೊಳ್ಳುತ್ತಾ ಎಸ್ಡಿಪಿಐ ಬಹಳ ಮುಕ್ತವಾದಂತಹ ನಡೆಗಳನ್ನ ಈ ವಿಚಾರವಾಗಿ ತೆಗೆದುಕೊಂಡಿದೆ. ನಾವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕ್ಲಿಕ್ಕಿದ್ದೇವೆ. ಇದರ ವಿರುದ್ಧವಾಗಿ ನಾವು ರಿಟ್ ಹಾಕ್ಲಿಕ್ಕಿದ್ದೇವೆ. ಆ ನಂತರ ಮುಂದಿನ ದಿನಗಳಲ್ಲಿ ಯಾವುದೆಲ್ಲ ರೀತಿಯ ಹೋರಾಟ ಈ ದೇಶದಲ್ಲಿ ಅಗತ್ಯತೆ ಇದೆಯೋ ಅದೆಲ್ಲ ರೀತಿಯ ಹೋರಾಟಕ್ಕೆ ನಾವು ಸನ್ನದ್ಧರಿದ್ದೇವೆ. ಇಲ್ಲಿರುವಂತಹ ಯುವ ಸಮೂಹಕ್ಕೆ, ಇಲ್ಲಿರುವಂತಹ ವಿದ್ಯಾರ್ಥಿ ಸಮೂಹಕ್ಕೆ, ಇಲ್ಲಿರುವಂತಹ ಹೋರಾಟಗಾರರ ಸಮೂಹಕ್ಕೆ ಎಸ್ಡಿಪಿಐ ಈ ವೇದಿಕೆಯ ಮೂಲಕ ಬಹಳ ಮುಕ್ತವಾಗಿ ಹೇಳ್ತಾ ಇದೆ, ಹೋರಾಟಕ್ಕೆ ಸಜ್ಜಾಗೋಣ, ಗೆಲ್ಲುವ ತನಕ ಹೋರಾಡೋಣ, ಜೀವದ ಕೊನೆಯ ಉಸಿರಿನ ತನಕ ಇನ್ಶಾ ಅಲ್ಲಾ ಹೋರಾಡೋಣ. ಹಮ್ ಹೋಂಗೆ ಕಾಮಯಾಬ್, ಹಮ್ ಹೋಂಗೆ ಕಾಮಯಾಬ್, ಇನ್ಶಾ ಅಲ್ಲಾ हम होंगे कामयाब एक दिन, हम होंगे कामयाब एक दिन, हम होंगे कामयाब एक दिन. इंकलाब जिंदाबाद, इंकलाब जिंदाबाद.